ನಾನು ಮತ್ತೆ ನನ್ನ ಫ್ರೆಂಡ್ಸ್ ಜಿಮ್ಮಿನ ಕಡೆ ಹೋಗಿದ್ವಿ. ಹಾಗೆ ಅಲ್ಲೇ ಕುಂತಿರ್ಬೇಕಾದ್ರೆ ನಮ್ಮ ಇನ್ನೊಬ್ಬ ಬಡ ದೋಸ್ತ್ ಫೋನ್ ಮಾಡಿದ್ದ. ಹಲೋ 2000 ಹಾಕಿ ಇವತ್ತು, ನಾಳೆ ಮಿಕ್ಕ 1200 ರೂಪಾಯಿ ಹಾಕು. ಅದಕ್ಕೆ ಯಾಕಂದ್ರೆ ಕೇಳಿದ್ರ ಕಸ್ಟಮರ್ ಕೊಟ್ಟಿದ್ದ ಹಂಗ ಸರ್, ಅದಕ್ಕೆ ಹಂಗ 200 ರೂಪಾಯಿ ಇಲ್ಲ, ನೀನೇ ಊರು ಬಿಡು. ಬಂದ್ರೆ ಎಲ್ಲ ಆಯ್ತವ. 3000 ಮಡಿಕ ನಾಟಕ ತುಲ ಸಂದ ಗಂಟವಿ ಮಜಾ ಆಯ. ನಿಂಗೆ ಗೊತ್ತಿರುತ್ತೆ ಯಾವ್ದ ಚೆನ್ನಾಗಿರೋದು ಅಂತ ಇಟ್ಕೋಬೇಕು ಅಂದ. ನಿಂಗೆ ಹೇಳ್ಕೊಂಡು ನಾಳೆ ಆಯ್ತು ಪೂಜೆ ಕಣೋ, ಪೂಜೆ ಮಾಡ್ಬೇಕು. ನಾ ಕೊಡ್ತೀನಿ ತಕ್ಕ. ಹಾಕೆಲ್ಲ 8 ಏನು 8 8 ಕೊಡ್ತೀನಿ. 8 ಅಂತಲ್ಲ, ಪೋಣಿಸ್ಬಿಟ್ಟು 8 ಕೊಡು. ನನಗೆ ಟೀ ಸಿಗ್ಬೇಕು, ಸಮಾಧಿಗೆ ಬೇಕು, ಮತ್ತೆ ಮನೆ ಪೋಡಗಳಿಗೆ ಬೇಕು, ಮತ್ತೆ ಇಲ್ಲಿ ಕುಳಿ ಮತ್ತೆ ಅಲ್ಲಿ ಒಂದು ಚೀಲ ಬೇಕು. ಮತ್ತೆ ನೀನು ಅನ್ನದ್ರಲ್ಲಿ ಕೇಳಿದ್ರೆ ನೀ ಎಷ್ಟರ ಬೇಕಾ, ನೀನು ಇನ್ನೊಂದು ಚೀಲ ತಕ. ಅದ್ರಲ್ಲಿ ಎಷ್ಟು ಹಾಕಬೋದು ಗೊತ್ತಾ? ಚೀಲ. ಅದ್ರಲ್ಲಿ ಎಲ್ಲ ಆಯ್ತಾ. ನಾಳೆ ಆಯ್ತು ಪೂಜೆಯಲ್ಲಿ ನಮ್ಮ ನಾಗ ಅದ್ಭುತವಾಗಿ ಅವ್ರ ಗಾಡಿ ತೊಳಿತಾ ಇರೋದು. ಹಂಗೆ ಬೇರೋ ಜಿಮ್ಮಿನ್ಗೆ ಹೋಗಿ ಬರದ ಅಂದ್ಬಿಟ್ಟು ಒಟ್ಟಿಗೆ ಹೋದ್ವಿ. ಅಲ್ಲಿ ನಾವು ಇವತ್ತು ಕುಯ್ಯಕ್ಕೆ ಹೋಗಿದ್ದೀವಿ. ನೆನ್ನೆ ಅವರು ಕೂನ ಮಾರ್ಬಿಟ್ಟಿದ್ರು. ಅಲ್ಲೊಂದಿಲ್ಲೊಂದಿತ್ತು, ನೀವು ನೋಡ್ತಾ ಇರ್ಬೋದು. ಜಾಸ್ತಿ ಏನಿಲ್ಲ, ಅಲ್ಲಿ ಸಣ್ಣಕ್ಕೈತೆ. ಆಸೆ ಆಡಿಸಿ ಕುಯ್ಬೇಕು. ಪಾಪ ನಮ್ಮ ಹುಡುಗರು ಅರ್ಧ ಚೀಲ ಕೊಯ್ಯದೆ ತುಂಬ ಸಮಯ ತಗೊಂಡ್ರು. ಡಾಗ್ ಮಹೇಶ್ ವಾದವ ಬಿಗ್ ಬಾಸ್ 25 ಲಕ್ಷ ತಗೊಂಡಿದ್ರಂತ ಬಟ್ಟ ಇಲ್ಲಿಗೆ ಬಿಗ್ ಬಾಸ್ ಕೊಟ್ಬಿಟ್ಟು. ಅದು ಗೆದ್ದು 50 ಲಕ್ಷ ಅಷ್ಟೇ ಕೊಡೋದು. ಇವರು ನಾವು ತಗೊಂಡೋಗಿದ್ದ ಬೈಕ್ ಓನರು, ಬಟ್ ಇವರು ಆ ಬೈಕ್ಗೆ ಡ್ರೈವರು. ಆಮೇಲೆ ಡ್ರೈವರು ಓನರ್ನ ಒಂದು ಮಾತು ಕೇಳಿದ್ರು. ಏನು ಗೊತ್ತಾ? ಮಾರ್ಕತ್ತಿದ್ರು ನೋಡ ಯಾರ ಗಾಡಿ ತಮಾಷೆ. ಆಮೇಲೆ ಹಸು ಹಿಡ್ಕೊಂಡು ಊರಿಗೆ ಬಂದ್ವಿ. ಯಾಕಂತಂದ್ರೆ ಸ್ವಲ್ಪ ನಗರಕ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ನಮ್ಮ ಹುಡುಗರೆಲ್ಲ ಹೋದ್ವಿ. ನಾವು ನಗರಕ್ಕೆ ಹೋಗಿ ಏನು ತಗೊಂಡು ಹೋಗ್ಬಿಟ್ವು, ನಿಂಬೆನ್ ಮಾತ್ರ ತಗೊಂಡ್ವಿ. ಯಾಕೆ ಅಂತ ಹೇಳ್ಬೇಕಾಗಿಲ್ಲ, ನಿಮಗೂ ಗೊತ್ತು. ಹಬ್ಬದ ದಿನ ಎಲ್ಲರೂ ಅವ್ರ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ನಮ್ಮ ಮನೆ ಸೇರಿದ್ವಿ. ನಮ್ಮ ಕಾಲದಲ್ಲಿ ಹಿಂಗೇನಿಲ್ಲ. ಹೋಗ್ಬಿಡ ಬಡ ನಾವು ನಗರ ಸಂಸ್ಕೃತಿ ಹಾಳು ಮಾಡಕ್ ಬಿಡ್ತಿದಾರೆ. ನಿಮ್ಮ ನಾಳಿಗೆ ಅಲ್ಲ, ರಾಜ್ಯಾಗ ಊಟ ಮಾಡಕ್ಕಲ್ಲ. ಕೂಡ ಒಂದು ಅದು ಇರ್ಬೇಕು, ಇದೇ ನೀ ಇರ್ಬೇಕು. ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಕು. ಅದಾದ್ಮೇಲೆ ನನ್ನ ಫ್ರೆಂಡ್ ಒಬ್ರು ಜೀಪ್ ಪೂಜೆ ಇದೆ, ಎಲ್ಲರೂ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಗ್ಯಾಂಗ್ ಕಟ್ಕೊಂಡು ಅಲ್ಲಿಗೆ ಹೋದ್ವಿ. ಅಲ್ಲಿ ಅವ್ರಿಗೆ ಜಿಪ್ಗೆ ಡೆಕೋರೇಷನ್ ಮಾಡ್ಬೇಕಾಯ್ತು. ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವನಿಗೆ ಡೆಕೋರೇಷನ್ ದುಡ್ಡು ಕೂಡ ಅವನಿಗೆ ಫ್ರೀ ಆಯಿತು. ಓಕೆ, ಥ್ಯಾಂಕ್ ಯು. ಹಂಗಂದ್ರೆ ಕಿತ್ತದ ನೋಡ್ಲೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡೇ ಆಯ್ತು. ನೋಡ ಹೆಂಗಿದ ಹೀರೋ ಹಿಂಗೆ ಸೆಲ್ಫಿ ಬಿಡ ಹಂಗೆ ಒಳ್ಳೇದ್ ಮಾಡ್ತದ ಯಾರ ಮಾಡೋ ನನ್ನದಕ್ಕೆ ಮಾಡಿಯಾ ಡೆಡ್ ಲಿಫ್ಟ್ ಮಾಡ್ತಾನೆ ಆಟೋನ ಮಾಡ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ?
ಕ್ಯಾಮ್ರಾ ಪೂರ್ತಿ ಬಂದಿ ಆಯ್ತಾ ನೀನು ಕ್ಲೋಸ್ ಅಪ್ ಅಲ್ಲಿ ಕ್ಯಾಮ್ರಾ ಸಾಲ ಅಂದಿ ನಿಂಗೆ ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಶೆಕೆ ಇದೆ, ಎಲ್ಗಾರು ಹೋಗೋಣ ಅಂತ ಹೇಳಿದ್ರು. ನಮ್ಮದೇ ಇದೆಯಲ್ಲ ಗೋವಾ, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ವಿ. ನಂಬರ್ ಹೇಳ್ತೀನಿ ಅದು ಹೊರಗಡೆ ಇದರಲ್ಲಿ ಡಿ ಜೆ ನಂಬರ್ ಏನೋ ಮರ್ತ ಬಿಟ್ಟು ನಿಮ್ಮ ಅಮ್ಮನೆ ಅಲ್ಲೇ ಕೆಳಗೆ ಮುಂದೆ ಅನ್ನ ಕೊಡೋದು ಎಷ್ಟು ಬಿಡ್ತೀನಿ ಬೇಗ ಬಟ್ಗಳ ತಗೊಂಡಿದ್ರೆ ನಮ್ಮ ಅಕ್ಕ ಬೇರು ಯಾವನೇ ಎಲ್ಲ ತಗೋತಾರ ಅಲ್ಲಿ ಬಿಡು ಯಾರ ನಾನು ತಗೊಂಡಿಲ್ವಲ್ಲ ರೂಪಾಯಿ ಕೊಡಿಲಿ ಊಟಕ್ಕಿಲ್ಲ ಊಟ ಅಲ್ಲಿ ನೋಡ್ಕೊಂತಾನ ಏಯ್ ಮಗನೇ ರೀಚಾರ್ಜ್ ಮಾಡೀನಿ 200 ರೂಪಾಯಿ 2,000 ರೂಪಾಯಿ ಲೋನ್ ತೆಗಿತೀರ ನಿನ್ ಜನ್ಮಕ್ಕೆ ಹೋಗೋ. ಹಲೋ ಬಿಲ್ ಗೆದ್ದ ಬಿಲ್ಲು ಸರಿ ಕೊಡು ಸರ್. ಹಲೋ ಬಂದೆ ಅದನ್ನ ದಾದಿ ಕಣ್ಣಿ ತಂದಿದ್ದ ನಾವು ಊರಿಲ್ಲ ತಲಕಡಕ್ ಹೋಗ್ಬಿಟ್ಟನೆ ದೈವತ್ ತಂದಿದ್ದ ಒಂದೆಂದು ತಳ್ಕಾಡಕ್ಕೆ ಬಂದ್ವಿ. ತಳ್ಕಾಡಲ್ಲಿ ಯಾರೂ ಇಲ್ಲ ಅಂತ ನಾವು ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ತುಂಬ ಜನ ಅವರೇ. ದಸರಾ ಟೈಮ್ ಆದರೂ ಕೂಡ ಇಲ್ಲೂ ಕೂಡ ತುಂಬ ಜನ ಬಂದವ್ರೆ. ಈಜು ಬೆಳಗಿದ್ದ ಮೊದಲೇ ಸ್ವಲ್ಪ ತಿನ್ಕೊಳ್ಳೆ ಅಂದ್ಬಿಟ್ಟು ಎಲ್ರಿಗೂ ಬಜ್ಜಿ ತಂದ್ಕೊಟ್ಟ. ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಚಂದ್ರನ ಕಣ್ಣು ತಪ್ಪಿಸಿ ನಾವು ತಾರೆಯ ಕದಿಯೋ ಕಳ್ಳರು. ಈಜೊಡ್ದು ಕಬಡ್ಡಿ ಹೊಡೆದು ಸಾಕಾಗಿತ್ತು. ಅದಾದ್ಮೇಲೆ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿದ್ವಿ. ಫುಲ್ ಮೀಲ್ಸು 120 ರೂಪಾಯಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮಾಡಿದ್ವಿ. ಹಪ್ಪಳ ಒಂದು ಮಿಸ್ ಆಗಿತ್ತು, ಅದಕ್ಕೆ 100 ರೂಪಾಯಿ ಕಳೆದ್ವಿ. ಇದು ನಮ್ ದೇಶ ಅಂದ್ರೆ. ಊಟ ಆದಮೇಲೆ ಊರಿಗೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ಮನೆಯಿಂದ ಫೋನ್ ಮಾಡಿ ಕ್ಯಾಕರ್ಸಿ ಮುಗಿತಾ ಇದ್ರು. ಹೋಗಿ ನಿಂತ್ಕೊಳ್ಳಿ, ಹೋಗಿ ಊರಲ್ಲಿ ಏನು ಮಾಡಬೇಡಿ ನೀವು ಅಂತ. ಅದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ಹೋಗೋದೋಗೋಣ ಅಂತ ನಾವು ಹೋಗ್ತಾ ಇದ್ವಿ. ಆದರೆ ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ಕು. ಅವ್ರಿಗೇನು ಗೊತ್ತು ನಮ್ಮ ಕಷ್ಟ.
ಸಂತೋ ಸೌಂಡ್ ಕೊಡಮ್ಮ. ಬರ್ತಾ ದಾರಿಯಲ್ಲಿ ಕಾರಿಂದ ನಾವು ಆಟೋಗೆ ಶಿಫ್ಟ್ ಆದ್ವಿ. ಯಾಕೆ ಗೊತ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಅದಕ್ಕೆ ಮನೇಲಿ ತುಂಬ ಬೈತಾರೆ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ಹೇಗಿದ್ರು ಗೊಬ್ಬರ ತಕೊ ಹೋಗ್ಬೇಕಾಯ್ತು. ಗೊಬ್ಬರ ತಕೊ ಹೋದ್ರೆ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ನಾವು ಗೊಬ್ಬರದ ಅಂಗಡಿಗೆ ಬಂದಿದ್ವಿ. ಅದಾದ್ಮೇಲೆ ಲೈಟು ನಮ್ಮೂರಲ್ಲಿ SPL ಸೀಸನ್ 2 ನಡೆಸ್ತಾ ಇದ್ರು. ಅಲ್ಲಿಗೆ ಹೋಗಿದ್ವಿ. ಯಾರು ಯಾವ್ಯಾವ ಟೀಮಲ್ಲಿ ಆಡ್ತಾರೆ ಅಂತ ನೋಡ್ಬೇಕಾಗಿತ್ತು. ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಅದಾದ್ಮೇಲೆ ಆಕ್ಷನ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಉಪಹಾರ ಆಯಿತು. ತಿನ್ಕೊಂಡು ಮನೆಗೆ ಹೋದ್ವಿ ಅಷ್ಟೇ.